ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮನೆ ರೋಡಿಂದ. ಇವತ್ತು ಬೆಳಿಗ್ಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಊಟಕ್ಕೆ ಹೋಗ್ತಾಯಿದ್ದೀನಿ. ಮನೆಗೆ ಊಟಕ್ಕೆ ಹೋಗ್ತಾಯಿದ್ದೀನಿ. ಇವತ್ತು ವೆದರ್ ಸಕ್ಕತ್ತಾಗೈತೆ, ನಂಗೆ ಇಷ್ಟ ಆಯ್ತು ಇವತ್ತು ವೆದರ್ ಸಕ್ಕತ್ತಾಗೈತೆ. ಒಂದು ಕಡೆ ಬಿಸಿಲು ಜಾಸ್ತಿ ಇಲ್ಲ, ಹತ್ತು ಕಡೆ ಚಳಿನೂ ಇಲ್ಲ, ಸಕ್ಕತ್ತಾಗೈತೆ. ಆಯ್ತಾನೆ ಇರುತ್ತೆ, ಬಾಯ್ ಸಾರು ಇಲ್ಲ. ಬನ್ರಿ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಹುಡುಗ ಬಂದೆ. ಹಾಕಿಲ್ಲ ಮನೇಲಿ ಯಾರೂ ಇಲ್ಲ ಗೈಸ್, ಏನಿಲ್ಲ ಮನೇಲಿ ಯಾರೂ ಇಲ್ಲ ಗುರು. ಬನ್ರಿ ಆಮೇಲೆ ಸಿಗ್ತೀನಿ. ನಮ್ಮ ತಂಗಿ ದೇವಸ್ಥಾನಕ್ಕೆ ಹೋಗಿದ್ಲು, ಬಂದ್ಲಿ ಇವಾಗ. ಯಾವ ದೇವಸ್ಥಾನಕ್ಕೆ ಹೋಗಿದ್ರೆ? ಇವಳು ನೋಡ್ರಿ ಹೆಂಗವಳೆ. ತೋರ್ಸು ಒಂದ್ಸಲಿ ಮುಖ ತೋರ್ಸು, ತ್ರಿವೇಣಿ ಮುಖ ತೋರ್ಸು. ಅನ್ನ ತಿಂತಾರ, ಏಳ್ ತಿಂತಾರಣ್ಣ. ಈ ನನ್ನ ಮಕ್ಕಳು ದಿನ ಮಲ್ಕೊಂದ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಸ್ನಾನ ಆಯಿತು, ಊಟಕ್ಕೆ ಬಂದಿದ್ದೆ. ಊಟ ಆಯಿತು, ಸ್ನಾನನೂ ಆಯಿತು. ಕೆಲ್ಸಕ್ಕೆ ಬರೋ ಟೈಮ್ ಆಗಿಬಿಟ್ಟೈತೆ. ಆಂಟಿ ಒಬ್ಬರೇ ಇರ್ತಾರೆ, ಆಂಟಿನ ಊಟ ಮಾಡಿಲ್ಲ. ನಮ್ಮ ಫ್ರೆಂಡ್ ಸಿಕ್ಕಿದ್ದ, ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು, ಬೆಳಗ್ಗೆ ಸ್ನಾನ ಮಾಡಿರಲಿಲ್ಲ, ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು. ಬೆಳಗ್ಗೆ ಸ್ನಾನಕ್ಕೆ ಹೋಗಿಲ್ಲ, ಇವಾಗ ಹೋಗ್ತಾಯಿದ್ದೀನಿ ಕೆಲಸಕ್ಕೆ. ನೋಡ್ರಿ ಮುಂದೆ ಹೋಯ್ತಾ ಸಿಗೋಣ. ಇವತ್ತು ವೆದರ್ ನನಗೆ ಯಾಕೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಬಿಸಿಲೇ ಇಲ್ಲ ಇವತ್ತು. ದಿನ ಹಿಂಗಿದ್ರೆ ಸಾಕಾಗಿರುತ್ತೆ ನೋಡ್ರಿ, ಕೆಲಸ ಮಾಡೋಕ್ಕೂ ಮೂಡಿರುತ್ತೆ. ಬಿಸಿಲಿದ್ರೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಪಾಪ. ಬಿಸಿಲಲ್ಲಿ ಗಾರೆ ಕೆಲಸ ಮಾಡೋರು ಇವರು ಎಷ್ಟು ಕಷ್ಟ ಬಿದ್ದು ಮಾಡ್ತಾರಲ್ಲ. ಅದು ಗಾಡಿಗೆ ಬಂದುಬಿಟ್ಟೆ, ಅಷ್ಟು ಗಾಡಿ ತಗೋಬೇಕು, ಗಾಡಿನೇ ಇಲ್ಲ. ತಗೊಳ್ಳೋಣ. 2 ಮಂತ್ 3 ಮಂತ್ ಟೈಮ್ ಬೇಕು ತಗೋಬೇಕು ಅಂದರೆ. ನನ್ನ ಡ್ರೀಮ್ ಬೈಕ್ ತಗೋಬೇಕಂದ್ರೆ 2 ಮಂತ್ 3 ಮಂತ್ ಬೇಕಲೇಬೇಕು. ನೋಡೋಣ, ಅದೇ ತಗೊಳ್ಳೋಣ. ಕೈನೇನೋ ಬಂದ್ಬಿಡ್ತು. ಆಂಟಿ ಒಬ್ಬರೇ ಕುಂತವ್ರು, ಕಾಣಿಸಲ್ಲ. ಓಡ್ಬಂಡ್ರಿ ಊಟಕ್ಕೆ. ಊಟಕ್ಕೆ ಹೋಗ್ಬೇಕು, ಆಮೇಲೆ ಸಿಗ್ತೀನಿ, ಬಾಯ್. ರೂಮಿಗೆ ಬಂದಿದ್ದೆ. ರೂಮಿಗೆ ಬಂದು ಸ್ವಲ್ಪ ಏರ್ ಸೆಟ್ ಮಾಡ್ಕೊಂಡೆ. ಅಂದರೆ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಹಂಗೆ ಬಂದೆ ನಾನು. ಏರ್ ಸೆಟ್ ಮಾಡ್ಕೊಂಡೆ. ಏರ್ ಸೆಟ್ ಮಾಡ್ಕೊಂಡು ಇವಾಗ ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಯ್ತಾ ಸ್ಪ್ರೈಟ್ ತಗೊಂಡೆ. ನೈಟ್ ಸ್ಪ್ರೈಟ್ ತಗೊಂಡಿದ್ದು, ಕುಡ್ತಾ ಇಲ್ಲ. ಬನ್ನಿ, ಅಲ್ಲಿ ಮುಂದೆ ಹೋಯ್ತಾ ಸಿಗೋಣ. ಈ ಬೇಕ್ರಿಲಿ ಒಂದು ಬ್ಯಾಲೆನ್ಸ್ ಇತ್ತು, ಬ್ಯಾಲೆನ್ಸ್ ಕೊಡಬೇಕಾಗಿತ್ತು. ಕ್ಲಿಯರ್ ಮಾಡಿದೆ. ಹೋಗ್ತಾ ಇದ್ದೀನಿ ಕೆಲಸಕ್ಕೆ. ರೋಡ್ ಕ್ರಾಸ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಊಟ ಮಾಡ್ತಾವನೆ. ಇವಾಗ ತಿಂತ ಇದ್ದೇನೆ ಊಟ. ಆ ವಂಟಿ ಕೊಟ್ಟಿದ್ದ, ನಾನು ಹಂಗೆ ಅವಾಗಲೇ ಹೇಳೋದು ತಿನ್ನು ಅಂತ. ನಾನು ಅವಾಗಲೇ ಇವಾಗ ಊಟ ಮಾಡ್ತಿದ್ಯಾ? ನೈಟ್ ನೀನು ತಂದಿಕ್ಕಿದ್ ಗುರು ಸ್ಪ್ರೈಟ್, ಇದು ಕುಡ್ದಾ ಇಲ್ಲ ನೀವು? ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಹಬ್ಬಕ್ಕೆ ಬಂದ ನೋಡಿದ್ರೆ. ಯಾಕೆ ಸರಿ, ಆಂಟಿ ಕಾಪು ಮಾಡ್ಕೊಂಡ್ರೆ ಏನೋ ಒಂಥರ ಸಕ್ಕತ್ತಾಗಿ ಕಾಣಿಸ್ತೀರ. ನನ್ನ ಮಕ್ಕಳ ನೀವು ಮನುಷ್ಯ, ಇದು ಜೀವನ. ಫಿಗರ್ ತರ ಕಾಣಿಸ್ತೀರ. ಓಂ ಗಣಪತಿ ಸರಿ, ಬ್ಲಾಗ್ ಎಂಡ್ ಮಾಡ್ತೀನಿ, ಬಾಯ್.